ಟೋಟಲ್ ಎಷ್ಟು ಜನ ಲೇಬರ್ಸ್ ಇದ್ದಾರೆ ಸರ್? ಇಲ್ಲಿ ಈಗ ಆಲ್ರೆಡಿ ನಮಗೆ ಒಂದು ಸೆವೆನ್ ಮೆಂಬರ್ಸ್ ಆದ್ರೆ ಸಾಕು ಸರ್. ಅವ್ರು ಎಷ್ಟಾದ್ರೂ ತೊಂದರೆ ಇಲ್ಲ. ಏನಕ್ಕೆ ಅಂದ್ರೆ ಕ್ವಿಂಟಲ್ ಲೆಕ್ಕ ತಗೊಂಡಿರೋದ್ರಿಂದ ಅವ್ರು ಎಷ್ಟು ಪ್ರೊಡಕ್ಷನ್ ಹೊಡಿತಾರೆ ಅದ್ರ ಮೇಲೆ ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಅವ್ರಿಗೆ. ಅವರು ಡೈಲಿ ಕಮ್ಮಿ ಅಂದ್ರೂ ಒಂದು ದಿವಸಕ್ಕೆ 20 ಟನ್ ಕ್ರಶಿಂಗ್ ಮಾಡ್ತಾರೆ, ಅಂದ್ರೆ 20 ಕ್ವಿಂಟಲ್ ಬೆಲೆ ತೆಗಿತಾರೆ. ಅವ್ರು ಕಮ್ಮಿ ಅಂದ್ರೂ 6-6.5 ಸಾವಿರ ಒಂದು ದಿವಸಕ್ಕೆ 6.5 ಸಾವಿರ ಸಂಪಾದನೆ ಮಾಡ್ತಾರೆ ಒಬ್ರು. ಒಬ್ರಲ್ಲ, ಒಟ್ಟಿಗೆ ಅದನ್ನ ಡಿವೈಡ್ ಮಾಡ್ತಾರೆ. ಕಮ್ಮಿ ಅಂದ್ರೆ 900,000 ಹಂಗೆಲ್ಲ ಸಿಗುತ್ತೆ ಒಬ್ಬೊಬ್ರಿಗೆ. ಅದೇ ನಮ್ಮ ಲೇಬರ್, ನಮ್ಮ ಲೋಕಲ್ ಲೇಬರ್ ಇದಾರೆ ನೋಡಿ, ಒಬ್ರು ಸಿಗಲ್ಲ. ಈಗೆಲ್ಲ ಏನ ಅದು ಮಾಡ್ಬಿಟ್ಟು ಸರ್ಕಾರದವರು 2,000 ಫ್ರೀ ಮಾಡ್ಬಿಟ್ಟು ಮತ್ತೆ ಈ ಲೇಬರ್ ಸಿಗ್ತಾ ಇಲ್ಲ. 2,000 ಫ್ರೀ ಮಾಡವ್ರೆ, ಕರೆಂಟ್ ಫ್ರೀ ಮಾಡವ್ರೆ, ಮತ್ತೆ ಏನು ಕರೆಂಟ್ 2,000 ಅದೆಲ್ಲ ಏನೆಲ್ಲ ಉಚಿತ ಕೊಡ್ಲಾಗಿ ಒಬ್ರಿಗೆ ಬರಲ್ಲ. ಯಾರು ಕೆಲಸ ಮಾಡಕ್ಕೆ ಇಷ್ಟ ಬರಲ್ಲ. ಈಗ ನೋಡಿ ಅವ್ರು ಏನಾರ ಬಂದಿಲ್ಲ ಅಂತಂದಿದ್ರೆ, ಈಗ ಲೇಬರ್ ಇಲ್ಲ ಅಂದಿದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ಬಿಡುದು. ಹೆಂಗ ಅವರು ಹೊರಗಡೆಯಿಂದ ಅಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ UP-ಲಿ ತುಂಬಾನೇ ಕಷ್ಟ. ಅಲ್ಲೆಲ್ಲ ತುಂಬಾ ಜನಸಂಖ್ಯೆ ಜಾಸ್ತಿ, ಡೆವಲಪ್ಮೆಂಟ್ ತುಂಬಾ ಕಡಿಮೆ. ಆಮೇಲೆ ಅಲ್ಲಿ ಪೀಪಲ್ಸ್ ಏನಂತಂದ್ರೆ 1, 2, 3 ಇಲ್ಲಿ ನಮ್ ಕರ್ನಾಟಕದಲ್ಲಿ ಏನ್ ಮಾಡಿದಾರೆ 1, 2 ಸಾಕು ಮಕ್ಕಳು ಅಂತ ಮಾಡಿದಾರೆ. ಅಲ್ಲ ಹಂಗಲ್ಲ. ಒಬ್ರು ಕೇಳಿದೆ ಮೇಸ್ತ್ರಿನ ಎಷ್ಟು ಜನ ಮಕ್ಕಳು ಅಂತ, ಒಬ್ಬ 12 ಅಂತೆ. ನಮ್ ಮೇಸ್ತ್ರಿ ಬರ್ತಾನೆ 12 ಅಂತೆ ಅವ್ನಿಗೆ. ಅಯ್ಯೋ ಡಸನ್ ಮಾಡಿದ್ರು ಆತರ ಅವ್ರಿಗೆ. ಅಲ್ಲಿ ಇವ್ರು ಏನ್ ಮಾಡವ್ರೆ, ಯೋಗಿ ಆದಿತ್ಯನಾಥ್ ಅವ್ರು ಇಂಪ್ರೂವ್ಮೆಂಟ್ ಮಾಡೇ ಇಲ್ಲ ಅಲ್ಲಿ. ಇವ್ ಒಬ್ಬ 8, ಒಬ್ಬಂಗ 6 ಜನ ಮಕ್ಳು. ಕೇಳ್ತೀನಿ ನಾನು, ಹೆಚ್ಚು ಕಡಿಮೆ 6-7 ವರ್ಷದಿಂದ ಬರ್ತಾರಲ್ಲ. ನಮ್ಗೆ ಹಿಂದೆ ಲೋಕಲ್ ಆಳಿದ್ರು, ಇದು ಮಾಡ್ಲಾಗಿ ಅವ್ರು ಬಂದ್ರು. 6-7 ವರ್ಷದಿಂದ UP ಆಳ್ ಬರ್ತಾವ್ರೆ. ಕೇಳ್ತೀನಲ್ಲ, ಒಬ್ಬ ಮೇಸ್ತ್ರಿ ಚೇಂಜ್ ಆದಾಗೆಲ್ಲ ಕೇಳ್ತೀವಿ, ನಿಮ್ಗೆ ಎಷ್ಟು ಜನ? 6 ಜನ, 8 ಜನ ಹಂಗೆ ಹೇಳ್ತಾರೆ. ಅದರಿಂದ ಜನಸಂಖ್ಯೆ ಜಾಸ್ತಿ, ಅಲ್ಲಿ ಆರ್ಥಿಕತೆ ತುಂಬಾನೇ ಐತೆ. ಅದಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದು ಕೆಲಸ ಮಾಡಿ ಒಂದ್ಸಾರಿ ದುಡ್ಡು ಇಟ್ಕೊಂಡು ತಗೊಂಡು ವ್ಯವಹಾರ ಮಾಡ್ತಾರೆ. ಮತ್ತೆ ಇವರಿಗೆ ಇರಕ್ಕೆ ಸ್ಟೇ ಮಾಡ್ಲಿಕ್ಕೆ ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ, ರೂಮ್ ವ್ಯವಸ್ಥೆ. ಅವ್ರಿಗೆ ಇನ್ನೊಂದು ಏನು ಬೆನಿಫಿಟ್ ಅಂದ್ರೆ, ನಮ್ಮಲ್ಲಿ ಬರೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಅವ್ರಿಗೆ ಊಟ ತಿಂಡಿ ಎಲ್ಲ ಫ್ರೀ. ಅವ್ರ ಕೆಲಸ ಮಾಡಿದ್ದು ಅವ್ರಿಗೆ ಸಿಗುತ್ತೆ. ಡೈಲಿ 1,900 ಹಂಗೆಲ್ಲ ಸಿಗುತ್ತೆ. ಊಟ ತಿಂಡಿಗೆ ಬೆಳಿಗ್ಗೆ ರೇಷನ್ ಅವ್ರಿಗೆ ರೈಸ್ ಕೊಡ್ತೀವಿ. ಮತ್ತೆ ಅವ್ರು ಜಾಸ್ತಿ ಚಪಾತಿ ತಿನ್ನೋದ್ರಿಂದ ಗೋಧಿ ಪೌಡ್ರು ಫ್ರೀ. ಬೆಳಿಗ್ಗೆ 1.5 ಲೀಟರ್ ಹಾಲು ಕೊಡ್ತೀವಿ. ಅವ್ರಿಗೆ ಊಟದ ತಿಂಡಿ ಇದೆಲ್ಲ ಫ್ರೀ. ಅದರಿಂದ ಅವರು ಹುಡುಕ ಬರ್ತಾರೆ ಇಲ್ಲಿಗೆ ಲೇಬರ್. ಅದೊಂದು ಬೆನಿಫಿಟ್ ನಮ್ಗೆ. ಲೇಬರ್ ಇಲ್ಲ, ನಮ್ ಲೋಕಲ್ ಲೇಬರ್ಗೆ ಹೋಲಿಸ್ಕೊಂಡ್ರೆ ಅವರು ಊಟ ತಿಂಡಿ ಕೊಡೋದ್ರಿಂದ ನಮ್ಗೆ ಬೆನಿಫಿಟ್ ಆಗವ್ರೆ. ಮತ್ತೆ ಚೆನ್ನಾಗಿ ನಡೀತಾ ಐತೆ, ಏನ್ ತೊಂದ್ರೆ ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ. ಟೋಟಲ್ ಓವರ್ ಆಲ್ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ ಇವಾಗ? ಹೆಂಗಿದೆ ಸಿಚುವೇಶನ್ ಈಗ ಸರ್? ಈಗ ಮಾರ್ಚ್ ಗಂಟ ಸೀಸನ್ ಎಂಡ್ ಆಗ್ಬಿಡ್ತು. ಈಗ ಅನ್ ಸೀಸನ್ ನಮ್ಗೆ ಜೂನ್ ಬಿಟ್ರೆ ಸೀಸನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅಲ್ಲಿವರೆಗೆ ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ 3 ತಿಂಗಳು ಕಷ್ಟ. ಅನ್ ಸೀಸನ್ ಕಬ್ಬು ಬಲಿಯಲ್ಲ. ಇವೆಲ್ಲ 8-9 ತಿಂಗಳು ಕಬ್ಬು, ಅನ್ ಸೀಸನ್ ಕಬ್ಬು. ಇವು ಇನ್ನೊಂದು 3 ತಿಂಗಳು ತಡೆದ್ರೆ ಸೀಸನ್ ಕಬ್ಬು ಬರುತ್ತೆ, ವರ್ಷ ಆಗಿರುತ್ತೆ. ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ ಬೆಲ್ಲ. ಈಗ ಏನಾಗಿದ್ರೆ ಪರ್ಸೆಂಟೇಜ್ ಕಮ್ಮಿ. ಇವತ್ತೆಲ್ಲ 70 kg 80 kg ಬರ್ತಾ ಐತೆ ಇದು. ಈಗ ಲೇಬರ್ ಉಳಿಸ್ಕೊಳಕ್ ಸಲುವಾಗಿ ಕ್ರಶಿಂಗ್ ಮಾಡಿ, ಇಲ್ಲಾಂದ್ರೆ ಲೇಬರ್ ಹೊಂಟೋಗ್ಬಿಡ್ತಾರೆ. ಇವರು ನಿಲ್ಲಿಸ್ತು ಅಂದ್ರೆ ಲೇಬರ್ ಹೊಂಟೋಗ್ಬಿಡ್ತಾರೆ, ನೆಕ್ಸ್ಟ್ ಸಿಗಲ್ಲ. ಅಲ್ಲಿ ಕೆಲಸ ಹೊಂಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅನ್ ಸೀಸನ್ 3 ತಿಂಗಳು ಲಾಸ್, ಸ್ವಲ್ಪ ಲಾಸ್ ಆಗುತ್ತೆ. ಅಲ್ಲಿಗೆಲ್ಲ ಮೇಂಟೈನ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಆದಾಯ ಸಿಗಲ್ಲ ಇನ್ 3 ತಿಂಗಳು. ಹೆಂಗೋ ಮ್ಯಾನೇಜ್ ಮಾಡಿ ಲೇಬರ್ ಉಳಿಸ್ಕೊಂಡು ನೆಕ್ಸ್ಟ್ ಮೇ ಜೂನ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಸ್ಟಾರ್ಟ್ ಆಗುತ್ತೆ ಸೀಸನ್. ಹಿಂಗಾಗಿ ನಾವು ನಡ್ಸ್ಕೊಂಡು ಹೋಯ್ತಾ ಇದೀವಿ. ಏನ್ ತೊಂದರೆ ಆಗಿಲ್ಲ ಸರ್. ಇದರಿಂದ ಮಾಡಿರೋದು ಬೇಜಾನ್ ಚೆನ್ನಾಗಿದ್ದಾರೆ. ಆರ್ಥಿಕತೆಯಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ಕ್ರಶಿಂಗ್ ಎಲ್ಲ ಸೇರಿಸಿ ಇಲ್ಲಿಗೆ ಬಂದ್ ಬೀಳೋದಕ್ಕೆ ಅವರು 2,000 ಗದ್ದೆಯವ್ರು ಕೊಟ್ಟಿರ್ತೀವಿ. ಪ್ಲಸ್ ಒಂದು ಟ್ರಾನ್ಸ್ಪೋರ್ಟಿಂಗ್ ಟ್ರಾನ್ಸ್ಪೋರ್ಟಿಂಗ್ 2,800 ರೂಪಾಯಿ ಬಂದ್ ಬೀಳುತ್ತೆ. ಪ್ಲಸ್ ಇದೊಂದು 800 ರೂಪಾಯಿ ಚಾರ್ಜಸ್, 3,600 ಆಗುತ್ತೆ. 3,600 ರೂಪಾಯಿ ಟೋಟಲ್ ಖರ್ಚು. ಒಂದು 200-300 ರೂಪಾಯಿ ಸಿಗ್ತೈತೆ ಸರ್ ಒಂದು ಕ್ವಿಂಟಲ್ಗೆ. ಈಗ ಅಲ್ಲಿಗೆ ಒಂದು 20 ಟನ್ ಆದ್ರೆ ಒಂದು 2,000 ರಿಂದ 4,000. ಇದು ಡೈರೆಕ್ಟ್ ಅಲ್ಲಿ ಕ್ರಶ್ ಆಗಿ ಬರುತ್ತಲ್ಲ, ಡೈರೆಕ್ಟ್ ಹಿಡಿದಿರೋದು. ಅಂದ್ರೆ ಸರ್ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಇದರ ರೋಡ್ ಸೈಡ್ ಮಾಡ್ತಾರೆ ನೋಡಿ, ಅದ್ರೆಲ್ಲ ಸಿಪ್ಪೆಲ್ಲ ತೆಗ್ದಿರ್ತಾರೆ ಕಬ್ಬುಂದು. ಆಗ ಗಲೀಜ್ ಕಾಣಲ್ಲ, ವೈಟ್ ಇರುತ್ತೆ. ಇದ್ರಲ್ಲಿ ಏನು ಅಂತಂದ್ರೆ ಡೈರೆಕ್ಟ್ ಕಬ್ಬು ಕೊಟ್ಟಿರ್ತಾರೆ. ಅದರಿಂದ ಅದು ಒಂದ್ ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ. ಇಲ್ಲಿ ಅವರೆಲ್ಲ ಸಿಪ್ಪೆಲ್ಲ ತೆಗೆದ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಸ್ವಲ್ಪ ಟೆಸ್ಟ್ ಬರುತ್ತೆ. ಟೆಸ್ಟ್ ಬರುತ್ತೆ, ಅದೇ ಕಲರ್ ಕಮ್ಮಿ ಬರುತ್ತೆ. ಅದ್ರಲ್ಲಿ ವೈಟ್ ಕಾಣುತ್ತೆ, ಇದ್ರಲ್ಲಿ ವೈಟ್ ಬರಲ್ಲ. ಇದೆಲ್ಲ ಲಾಸ್ ಕೇಳಲ್ಲ ಸರ್. ಅದಕ್ಕೆ ವರ್ಕ ಕುತ್ಕೊಳಕ್ ಆಗಲ್ಲ. ಅಂದ್ರೆ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಅದ್ರ ಮುಂದೆ ಗೊತ್ತಿದ್ರೆ ನೀವ್ ಈಗ ಅಂದಿದ್ರೆ ಒರೆಸ್ಬಿಡ್ವೆ. ನಾನು ಸ್ವಲ್ಪ ವರದಿ ಅದೊಂದೇ ಕಂತೆ ಸಪ್ರೇಟ್ ಕೊಟ್ಟು ಮಾಡ್ಬೋದಾಗಿತ್ತು.
ಸೂಪರ್ ಆಗಿದೆ. ಮಾರ್ಚ್ ಈ ಬಿಸಿಲಿಗಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಉರಿಯ ಬಿಸಿಲಿಗೆ ಒಳ್ಳೆ ತಣ್ಣಗಿರುವಂತ ಕಬ್ನಾಲು ತುಂಬಾ ಚೆನ್ನಾಗಿದೆ. ಓಕೆ ಸರ್, ಓಕೆ ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.